ಹೆಲೋ ಹಾಯ್ ನಮಸ್ಕಾರ, ನಾನು ನಿಮ್ಮ ಫ್ರೆಂಡ್ BGS. ನಾನು ಇವತ್ತು ಬಂದಿದ್ದೀನಿ ದ ಬಾಸ್ ಕಾರ್ಸ್ ಹತ್ರ. ಎಷ್ಟೊಂದು ರಿಕ್ವೆಸ್ಟ್ ಇತ್ತು ಸರ್ ನಮಗೆ ವೆಲ್ ಮೇಂಟೈನ್ ಕಾರು ವಿತ್ ರೀಸನಬಲ್ ಪ್ರೈಸು. ಮಳೆ ಬರ್ತಾ ಇರೋ ನಿಮಗೋಸ್ಕರ ವೀಡಿಯೋ ಮಾಡೋಕ್ಕೆ ಬಂದಿದ್ದೀನಿ. ಅದಕ್ಕೆ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿರಿ, ವೀಡಿಯೋ ಚೆನ್ನಾಗಿದೆ ಲೈಕು ಮಾಡಿರಿ. ಇವ್ರ ಹತ್ರ ಆಲ್ಮೋಸ್ಟು ಎಲ್ಲ ಕಾರ್ಸ್ ಇದೆ ಇವ್ರ ಹತ್ರ. ನೋಡಿ, ಸ್ಕಾರ್ಪಿಯೋಯಿಂದ ನಾನು ಹಿಂದೆ ನೋಡ್ಬೋದು, ಅದು ಒಳ್ಳೆ ಪ್ರೈಸಲ್ಲಿ. ಹೊಂಡಾ ಝ್ಯಾಝು, ಹೊಂಡಾ ಬ್ರಿಯೋ ಇದೆ, ಜೆಟಾ ಇದೆ, ಹೊಂಡಾ ಸಿಟಿ ಇದೆ, 800. ಇವ್ರ ಹತ್ರ ಎಷ್ಟೊಂದು ಕಾರ್ಸ್ ಇದೆ. ವೀಡಿಯೋ ತುಂಬ ಚೆನ್ನಾಗಿರುತ್ತೆ. ಮತ್ತು ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ನಮ್ಮ ಹತ್ರ ನೆಕ್ಸ್ಟ್ ಕಾರ್ ಬಂದು ಹೊಂಡಾ ಬ್ರಿಯೋ. ಮೇಡಮ್ ಎಷ್ಟು ಓಡಿದೆ ಮೇಡಮ್ ಇದು? 2012 ಮಾಡೆಲ್ ಇದು ಬಂದ್ಬಿಟ್ಟು SMT. 57,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಸಿಂಗಲ್ ಓನರ್ ಗಾಡಿ. ಇನ್ಸೂರೆನ್ಸ್ ಇದೆ ಗಾಡಿ ಜೊತೆ? ಇನ್ಶೂರೆನ್ಸ್ ಇದೆ, 1 ಇಯರ್ ಇನ್ಶೂರೆನ್ಸ್ ಇದೆ. 1 ಇಯರ್ ಇನ್ಸೂರೆನ್ಸ್. ಗಾಡಿ ಕಂಡೀಷನು ಚೆನ್ನಾಗಿದೆ. 1 ಇಯರ್ ವ್ಯಾರಂಟಿ ಕೊಡ್ತೀವಿ ನಿಮಗೆ. ಅಲೈ ವೀಲ್ಸ್ ಇದೆ. ಆಮೇಲೆ ಗಾಡಿ ಕಂಪ್ಲೀಟ್ ಚೆಕ್ ಮಾಡಿಸಿದ್ದಾರೆ. ಯಾವುದೇ ಥರ ಟ್ಯಾಂಪರಿಂಗ್ ಆಗಲಿ ಏನೂ ಇಲ್ಲ. ಗಾಡಿ ಚೆನ್ನಾಗಿದೆ. ಪೆಟ್ರೋಲ್ ಇಂಜಿನ್ ಇರುತ್ತೆ. ಎಷ್ಟು ಒಂದು ಅಂದಾಜು ಮೈಲೇಜು? 15 to 16 ಸಿಗುತ್ತೆ ನಿಮಗೆ. 15 to 16 ಸಿಗುತ್ತೆ ಇದ್ರ. ಮೇಡಮ್ ಈ ಗಾಡಿದು ಪ್ರೈಸ್ ಎಷ್ಟು ಮ್ಯಾಮ್? 4 lakh ನೆಗೋಷಿಯಬಲ್. ಫೈನಲ್ ಪ್ರೈಸು ಒಂದು 375 ಸಿಗುತ್ತೆ. 375 ಸಿಗುತ್ತೆ. ಥಿಂಗ್ ಡೋರ್ ಹ್ಯಾಂಡಲ್ ಕೊಟ್ಟವ್ರೆ. ಫ್ರಂಟ್ 4 ಪವರ್ ವಿಂಡೋ. ಔಟ್ಸೈಡ್ ಮೇಲೆ ನೀವು ಮ್ಯಾನ್ಯುವಲ್ ಆಗಿ ಮಾಡಬೇಕು. ಐ ಥಿಂಕ್ ಔಟ್ಸೈಡ್ ಮೇಲೆ ಮ್ಯಾನ್ಯುವಲ್ ಆಗಿ ಮಾಡಬೇಕು. ಈ ಥರ ನಿಮಗೆ ಇಂಟೀರಿಯರ್ ಕೊಟ್ಟ ತುಂಬ ಚೆನ್ನಾಗಿದೆ. ಒಂದು ಡೋರ್ ಲಾಕ್ ಮಾಡ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಸೌಂಡ್ ಬರುತ್ತೆ. ಬೌಮ್. ನಿಮಗೆ ಸ್ಟೇರಿಂಗ್ ಮೇಲೆ ಬಟನ್ಸ್ ಇದೆ. ಈ ಥರ ನಿಮಗೆ ಸ್ಪೀಡೋಮೀಟರ್, RPM ಮೀಟರ್ ಕೊಟ್ಟವ್ರೆ. ಡೀಸೆಂಟ್ ಅಲ್ಲ, ತುಂಬ ಚೆನ್ನಾಗಿದೆ ಇಂಟೀರಿಯರ್. ನಿಮಗೆ ಒಂದು ಮ್ಯೂಸಿಕ್ ಸಿಸ್ಟಮು, AC ಕಂಟ್ರೋಲ್, 5 ಸ್ಪೀಡ್ ಮ್ಯಾನ್ಯುವಲ್ ಗೇರ್ ಬಾಕ್ಸು. ಸೀಟ್ ಸ್ವಲ್ಪ ಡಸ್ಟ್ ಇದೆ. ರಿಯರಲ್ಲಿ ನೋಡ್ಬೋದು ಫಿಕ್ಸ್ ಹೆಡ್ರೆಸ್ ಸಿಗುತ್ತೆ. ಏನಪ್ಪ ಇವ್ರ ಹತ್ರ ಎಲ್ಲ ಫಿಕ್ಸ್ ಹೆಡ್ರೆಸ್ ಇರೋ ಗಾಡಿ ಇದೆ. ಗಾಡಿ ತುಂಬ ಚೆನ್ನಾಗಿದೆ ಬ್ರಿಯೋ. ಈಗ ನಮ್ಮ ಹತ್ರ ನೆಕ್ಸ್ಟ್ ಕಾರು ಬಂದು ಹೊಂಡಾ ಇದೆ, ಹೊಂಡಾ ಝ್ಯಾಝು. ಮೇಡಮ್ ಯಾವ ಮಾಡೆಲ್ ಮೇಡಮ್ ಇದು? ಹೋಂಡಾ ಜಾಝು 2015 ಮಾಡೆಲು, ಸಿಂಗಲ್ ಓನರು. 32,000 ಕಿಲೋಮೀಟರ್ ಡ್ರಿವನ್ ಆಗಿದೆ. 1 ಇಯರ್ ವ್ಯಾರಂಟಿ ಇದೆ ನಿಮಗೆ ಇಂಜಿನ್ಗೆ. ಪ್ರೈಸ್ ಬಂದ್ಬಿಟ್ಟು ನಿಮಗೆ 585 ಹೇಳ್ತಾ ಇದ್ದಾರೆ. ನೆಗೋಷಿಯಬಲ್, ಸ್ಟ್ರೈಟ್ಲಿ ಹೆಚ್ಚು ಕಮ್ಮಿ ಆಗುತ್ತೆ ಅಷ್ಟೇ. ಒಂದು ಫೈನಲ್ ಪ್ರೈಸು? ಫೈನಲ್ ಪ್ರೈಸ್ ಅಂದರೆ ಸ್ಟ್ರೈಟ್ಲಿ ಅಂದರೆ ಒಂದು 5-10,000 ಡೌನ್ ಆಗ್ಬೋದು. ಪೆಟ್ರೋಲ್ ಇಂಜಿನ್ ಇರ್ಬೇಕು ನಮ್ಮ ಪ್ರಕಾರ ಇದು? ಪೆಟ್ರೋಲ್. ಒಂದು ಅಂದಾಜು ಮೈಲೇಜ್ ಹೇಳ್ತೀರಾ? ಹಂಗೆ ಮೈಲೇಜು ಒಂದು 16 ಸಿಗುತ್ತೆ. ಕಂಡೀಷನ್ ಇದೆ ಗಾಡಿದು? ಗಾಡಿ ಕಂಡೀಷನ್ ಚೆನ್ನಾಗಿದೆಯಾ? 1 ಇಯರ್ ವಾರಂಟಿ ಬೇರೆ ಕೊಡ್ತೀರಾ? ಹೌದು. ಈ ಥರ ಡೋರ್ ಹ್ಯಾಂಡಲು, ಹೆವಿ ಡೋರ್ಸ್ ಇದೆ ಇದ್ರದ್ದು. ಜಾಸ್ತಿ 4 ಪವರ್ ವಿಂಡೋ ವಿತ್ ಔಟ್ ಸೈಡ್ ಮಿರರ್ ಅಡ್ಜಸ್ಟ್ ಮಾಡ್ಬೋದು ನೀವು ಆರಾಮಾಗಿ. ಈ ಥರ ನಿಮಗೆ ಸ್ಟೀರಿಂಗ್ ವೀಲ್ ಕೊಟ್ಟವ್ರೆ. ಫೀಚರ್ಸ್ ಇದೆಯಪ್ಪ ಗಾಡಿಯಲ್ಲಿ. ಮ್ಯೂಸಿಕ್ ಸಿಸ್ಟಮು ಚೆನ್ನಾಗಿರೋದು. ಮತ್ತು ಒಂದು AC ಕಂಟ್ರೋಲ್ಸು, ಗೇರ್ ಮೇಲೆ ಎಲ್ಲ ಬಟನ್ ಇವ್ರದ್ದು. ಆಫ್ಟರ್ ಮಾರ್ಕೆಟ್ ಟ್ರ್ಯಾಕ್ಸ್ ಇರೋದು. ರಿವರ್ಸ್ ಪಾರ್ಕಿಂಗ್ ಐ ಥಿಂಕ್ ಸೆನ್ಸರ್ ಇದೆ ಗಾಡಿಯಲ್ಲಿ, ಇರುತ್ತೆ, ಪಕ್ಕ ಇರುತ್ತೆ. ಸ್ಟೆಪ್ ಮತ್ತು ಡಿಕ್ಲೈನ್ ಫೋನ್ ಕಾಲ್ಸ್ ಇದೆ ಗಾಡಿಯಲ್ಲಿ. ನಿಮಗೆ ಫೀಚರ್ಸಲ್ಲಿ ನಾರ್ಮಲ್ ಫೀಚರ್ಸ್ ಇದೆ. ನಿಮಗೆ ಡ್ಯುಯಲ್ ಏರ್ ಬ್ಯಾಗ್ಸ್ ಇದೆ. ಸಖತ್ ಪವರ್ಫುಲ್ ಗಾಡಿ ಇದು. ಡೀಸೆಲ್ ಇದು, ಐ ಥಿಂಕ್ ಪೆಟ್ರೋಲ್ದು ಐವಿಟೆಕ್ ಇಂಜನ್ ಇರಬೇಕು. ಹಂಗೆ ಬನ್ನಿ ನಮ್ಮ ಹತ್ರ ನೆಕ್ಸ್ಟ್ ಕಾರ್ ಬಂದು ರೆಗೆಡ್ ಗಾಡಿ, ಮಹೇಂದ್ರ ಸ್ಕಾರ್ಪಿಯೋ. ಯಾವ ಮಾಡೆಲ್ ಮೇಡಮ್ ಇದು? 2013 ಮಾಡೆಲು, SLS. ಸೆಕೆಂಡ್ ಓನರ್ ಓಡಿದ್ದಾರೆ. ಇನ್ಶೂರೆನ್ಸು ನಿಮಗೆ 6 ಮಂತ್ಸ್ ಇದೆ ಇನ್ಶೂರೆನ್ಸ್. ಇನ್ನು 1 ಇಯರ್ ವ್ಯಾರಂಟಿ ಕೊಡ್ತೀವಿ. ಪ್ರೈಸ್ ಬಂದು ನಿಮಗೆ 585 ಹೇಳ್ತಾ ಇದ್ದೀವಿ. ಫೈನಲ್ ಒಂದು 560 ಕೊಡ್ತೀವಿ. ಎಷ್ಟು ಕಿಲೋಮೀಟರ್ ಓಡಿದೆ ಗಾಡಿ? ಮತ್ತೆ ಒಂದ್ಸಲ ಹೇಳ್ತೀರಾ? 130,000 ಕಿಲೋಮೀಟರ್. 130 ಕಿಲೋಮೀಟರ್. ಪ್ರೈಸು 585 ಹೇಳ್ತಾ ಇದೀವಿ. ಒಂದು 575 ರೇಂಜಿಗೆ ಫೈನಲ್ ಕೊಡ್ತೀವಿ. 575 ರೇಂಜ್. ಕಂಡೀಷನ್ ಹೆಂಗಿದೆ ಮೇಡಮ್? ಇಷ್ಟೆಲ್ಲ ಓಡಿದೆ ಗಾಡಿ? ಕಂಡೀಷನ್ ಚೆನ್ನಾಗಿದೆ. 1 ಇಯರ್ ವಾರಂಟಿ ಇದೆಯಾ? 1 ಇಯರ್ ವ್ಯಾರಂಟಿ ಇದೆ. ಇದು ಐ ಥಿಂಕ್ ಇದು ಡೀಸೆಲ್ ಇಂಜಿನ್ ಇರಬೇಕು ಇದು? ಹೌದು, ಡೀಸೆಲ್ ಇಂಜಿನ್. ಮೈಲೇಜ್ ಹಂಗೆ? ಮೈಲೇಜ್ ಬರುತ್ತೆ ನಿಮಗೆ 18-19 ವರೆಗೂ ಬರುತ್ತೆ. 18-19 ತನಕ ಬರುತ್ತೆ. ಈ ಗಾಡಿದು ಇಂಟೀರಿಯರ್ ತುಂಬ ಚೆನ್ನಾಗಿದೆ. ನಿಮಗೆ ಒಂದು ಮ್ಯೂಸಿಕ್ ಸಿಸ್ಟಮ್ ಹಾಕ್ಸವ್ರೆ. ಆಫ್ಟರ್ ಮಾರ್ಕೆಟು, AC ಕಂಟ್ರೋಲ್ಸು, 5 ಸ್ಪೀಡ್ ಮ್ಯಾನ್ಯುವಲ್ ಗೇರ್ ಬಾಕ್ಸು. ಮಿಡಲ್ಗೆ ಬಂದು ನಿಮಗೆ ಈ ಕಡೆ ಪವರ್ ವಿಂಡೋ ಕೊಟ್ಟವ್ರೆ ಚಿಕ್ಕದಾಗಿ. ಹ್ಯಾಂಡ್ ಬ್ರೇಕು, ಈ ಥರ ನಿಮಗೆ ಡಯಲ್ಸ್ ಕೊಟ್ಟವ್ರೆ. ನಿಮಗೆ ಸ್ಟೇರಿಂಗ್ ಮೇಲೆ ಬಟನ್ಸ್ ಕೊಟ್ಟಿಲ್ಲ, ಏರ್ ಬ್ಯಾಗ್ಸ್ ಇಲ್ಲ ಗಾಡಿಯಲ್ಲಿ. ಸೀಟ್ ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ನೀವು ಸ್ಪೇಸ್ ನೋಡ್ಬೋದು. ನಮ್ಮ ಪಕ್ಕ ಎಷ್ಟು ಸ್ಪೇಸ್ ಐತೆ ನೋಡ್ರಿ, ಆರಾಮಾಗಿ ಕೂತ್ಕೋಬೋದು. ಈ ಥರ ನಿಮಗೆ ರಿಯರ್ ಸಿಗುತ್ತೆ. ಸ್ಪೇಸಸ್ಸು ನಿಮಗೆ ಲಾಸ್ಟ್ ರೋನು ಕೊಟ್ಟವ್ರೆ, ಇಬ್ಬರು ಕೂತ್ಕೋಬೋದು. ಗಾಡಿ ತುಂಬ ಚೆನ್ನಾಗಿದೆ. ಬನ್ನಿ ನೆಕ್ಸ್ಟ್ ಕಾರ್ ಹೋಗೋಣ. ಮತ್ತೆ ನೆಕ್ಸ್ಟ್ ಕಾರ್ ಬಂದು ವೋಲ್ಕ್ಸ್ವ್ಯಾಗನ್ ಜೆಟಾ. ಯಾವ ಮಾಡೆಲ್ ಮೇಡಮ್ ಇದು? ಇದು 2012 ಮಾಡೆಲ್ ವೋಲ್ಕ್ಸ್ವ್ಯಾಗನ್ ಜೆಟಾ. ಆಟೋಮೆಟಿಕ್ ಡೀಸೆಲ್ ಇದು. ಸಿಂಗಲ್ ಓನರು. 95,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಲಕ್ಸುರಿಯಸ್ ಕಾರ್ ಅಂತಲೇ ಹೇಳ್ಬೋದು ವೋಲ್ಕ್ಸ್ವ್ಯಾಗನಲ್ಲಿ. ಪ್ರೈಸ್ ಬಂದು ನಿಮಗೆ ಇದು 799 ಇದೆ. ಫೈನಲ್ ಒಂದು 770 ಕೊಡ್ತಾರೆ. ಈ ಗಾಡಿ ನ್ಯೂ ಪ್ರೈಸ್ ಎಷ್ಟಿರ್ಬೋದು ಮೇಡಮ್ ನಿಮ್ಮ ಪ್ರಕಾರ? 18 lakh ಇದೆ. ಒಂದು ಫೈನಲ್ ಪ್ರೈಸ್ ಹೇಳ್ತೀರಾ ಮ್ಯಾಮ್? ಫೈನಲ್ಗಿಂತ ಫೈನಲು 775 ಆ ಥರ ಕೊಡ್ಬೋದು. ಕಂಡೀಷನ್ ಹೆಂಗಿದೆ? ಐ ಥಿಂಕ್ ಇದು ಸರ್ವಿಸ್ ಕಾಸ್ಟ್ ಸ್ವಲ್ಪ ಜಾಸ್ತಿ ಇರುತ್ತೆ ಗಾಡಿದು. ಸರ್ವಿಸ್ ಮೇಂಟೆನೆನ್ಸ್ ಜಾಸ್ತಿ ಇದೆ ಇದು.
ನಿಮಗೆ ಮೈಲೇಜ್ ಕೂಡ ಚೆನ್ನಾಗಿ ಸಿಗುತ್ತೆ ಮತ್ತು ಗಾಡಿ ಕಂಡೀಷನ್ ಕೂಡ ಚೆನ್ನಾಗಿದೆ. ಆಟೋಮೆಟಿಕ್ ಅಲ್ವಾ, ಅದಕ್ಕೆ ಪ್ರೈಸ್ ನಿಮಗೆ ಹೈ ಅನಿಸುತ್ತೆ. ಈ ಥರ ಡೋರ್ ಹ್ಯಾಂಡಲು ಓಹೋ ಸಖತ್ ಹೆವಿ ಡೋರ್, ಒಂದು ಕೈಯಲ್ಲಿ ತೆಗಿಯೋಕ್ಕಾಗಲ್ಲ. 4 ಪವರ್ ವಿಂಡೋ, ನಿಮಗೆ 4 ಪವರ್ ವಿಂಡೋ ಕೊಟ್ಟವ್ರೆ. ಸ್ಟೀರಿಂಗ್ ಮೇಲೆ ಬಟನ್ಸ್ ಇದೆ. ಐ ಥಿಂಕ್ ಇದು ಕ್ರೂಸ್ ಕಂಟ್ರೋಲು. ನಿಮಗೆ ಪ್ಯಾಡಲ್ ಶಿಫ್ಟರ್ಸ್ ಎಲ್ಲ ಕೊಟ್ಟವ್ರೆ. 280 ಅಂತ ಟಾಪ್ ಸ್ಪೀಡು. ಸಖತ್ ಪ್ರೀಮಿಯಂ ಗಾಡಿ ಇದು, ದೇವರಾಣಿಗೂ ತುಂಬ ಪ್ರೀಮಿಯಂ ಗಾಡಿ ಇದು. ಒಂದು ಮ್ಯೂಸಿಕ್ ಸಿಸ್ಟಮ್ ಹಾಕ್ಸವ್ರೆ. ಮ್ಯೂಸಿಕ್ ಸಿಸ್ಟಮ್ ಹಾಕ್ಸಿರೋದು ಕಂಪ್ನಿ ಫಿಟೆಡು. AC ಕಂಟ್ರೋಲ್ಸ್ ಆಟೋಮೆಟಿಕ್ ಎಲ್ಲ. ನಿಮಗೆ DSG ಗೇರ್ ಬಾಕ್ಸು, ಏರ್ ಬ್ಯಾಗ್ಸ್ ಇದೆ ಗಾಡಿಯಲ್ಲಿ. ಐ ಥಿಂಕ್ ಇದರಲ್ಲಿ 6 ಏರ್ ಬ್ಯಾಗ್ಸ್ ಬರುತ್ತೆ. 6 ಏರ್ ಬ್ಯಾಗ್ಸ್ ಇದೆ. ಇಲ್ಲಿ ಸೀಟ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ, ಸಖತ್ ಕುಶ್ನಿ ಸೀಟ್ಸ್ ಇದು. ತುಂಬ ದೊಡ್ಡದಾಗಿ ಬೋಲ್ಸ್ಟಿಂಗು, ಮಿಡಲ್ ನಿಮ್ಮ ಆರ್ಮ್ ರೆಸ್ಟ್ ಕೊಟ್ಟವ್ರೆ. ಈ ಥರ ನೀವು ಸ್ಪೇಸಸ್ ನೋಡ್ಬೋದು. ರಿಯರು ತುಂಬ ಚೆನ್ನಾಗಿದೆ ಗಾಡಿ, ನೋ ಪ್ರಾಬ್ಲಮ್. ನಿಮಗೆ ಆಟೋಮೆಟಿಕ್ ಡೇ ನೈಟ್ ಮಿರರ್ ಕೊಟ್ಟವ್ರೆ, ಮಿರರ್ ವಿತ್ ಲೈಟು. ಏನೋ ಮತ್ತೆ ನೆಕ್ಸ್ಟ್ ಕಾರ್ ಬಂದು ಫಾರ್ಡ್ ಫಿಗೋ, ಬೆಸ್ಟ್ ಫ್ಯಾಮಿಲಿ ಕಾರ್ ಇದು. ಮೇಡಮ್ ಯಾವ ಮಾಡಲ್ ಮೇಡಮ್ ಇದು? ಸರ್ ಇದು 2011 ಮಾಡಲು, ಸೆಕೆಂಡ್ ಓನರು, 68,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಪ್ರೈಸ್ ಬಂದು 299 ಹೇಳ್ತಾ ಇದ್ದೇವೆ, ನೆಗೋಷಿಯಬಲ್ ಮಾಡಿಕೊಡ್ತೇವೆ. ಇದಕ್ಕೂ ಕೂಡ 1 ಇಯರ್ ವ್ಯಾರಂಟಿ ಸಿಗುತ್ತೆ ನಿಮಗೆ. ಇದು ಡೀಸೆಲ್ ಇಂಜಿನ್, 1.4 ಡೀಸೆಲ್ ಇಂಜಿನ್. ಒಂದು ಮೈಲೇಜ್ ಹೇಳ್ತೀರಾ? ಮೈಲೇಜು ನಿಮಗೆ ಒಂದು 17-18 ಸಿಗುತ್ತೆ. ಸಿಂಗಲ್ ಓನರ್ ಡ್ಯೂಲ್? ಸೆಕೆಂಡ್ ಓನರು. ಸೆಕೆಂಡ್ ಓನರ್. ಇನ್ಶೂರೆನ್ಸ್ ಇದೆ, ರನ್ನಿಂಗಲ್ಲಿದೆ. ಇನ್ಶೂರೆನ್ಸ್ ರನ್ನಿಂಗಲ್ಲಿದೆ. ಕಂಡೀಷನ್ ಹೆಂಗಿದೆ ಮೇಡಮ್ ಗಾಡಿದು? ಗಾಡಿ ಕಂಡೀಷನ್ ಚೆನ್ನಾಗಿದೆ ಸರ್. 2 ಡೇಸ್ ಆಗಿದೆ ಸರ್ವಿಸ್ ಮಾಡಿಸಿ, ಕಂಪ್ನಿ ಸರ್ವಿಸ್ ಆಗಿದೆ 2 ಡೇಸ್ ಮುಂಚೆ. ಈ ಥರ ಇಂಟೀರಿಯರ್ ಇದೆ ಗಾಡಿದು. ನೋ ಸ್ಪೆಷಲ್ ಫೀಚರ್ಸು. ನಿಮಗೆ ಒಂದೇನು ಮ್ಯೂಸಿಕ್ ಸಿಸ್ಟಮ್ ಕಂಪ್ನಿ ಫಿಟ್ಟೆಡು, AC ಕಂಟ್ರೋಲ್ಸು, 5 ಸ್ಪೀಡ್ ಮ್ಯಾನ್ಯಲ್ ಗೇರ್ ಬಾಕ್ಸು, ಗ್ಲವ್ ಬಾಕ್ಸ್ ಕೊಟ್ಟವ್ರೆ. ಒಂದು ಸ್ಪೀಡೋಮೀಟರ್ ತುಂಬ ಚೆನ್ನಾಗಿದೆ, RPM ಮೀಟರ್ ಕೊಟ್ಟವ್ರೆ. 68,000 ಅಂತ ಬರೆದೈತೆ ನೋಡಿ, ಇಷ್ಟು ಓಡಿದೆ ಗಾಡಿ. ಚೆನ್ನಾಗಿದೆ ಗಾಡಿ. ಇಂಟೀರಿಯರು, ಸೀಟು ತುಂಬ ಚೆನ್ನಾಗಿದೆ. ಆವ್ರೇಜು ಚೆನ್ನಾಗಂತೇನೆ, ಆವ್ರೇಜು. 5 ಸೀಟರ್ ಗಾಡಿ. ಫಿಕ್ಸ್ ಹೆಡ್ರೆಸ್ಟ್ ಸಿಗುತ್ತೆ ನಿಮಗೆ. ಫೀಚರ್ಸ್ ಏನಿಲ್ಲ ಅಷ್ಟೊಂದು, ಬಟ್ ನಾರ್ಮಲ್ ಫೀಚರ್ಸ್ ಸಿಗುತ್ತೆ. ಬನ್ನಿ ನೆಕ್ಸ್ಟ್ ಕಾರ್ ಹೋಗೋಣ. ಮತ್ತೆ ನೆಕ್ಸ್ಟ್ ಕಾರ್ ಬಂದು ಶೆವರ್ಲೆ ಸ್ಪಾರ್ಕ್ಸು. ಮೇಡಮ್ ಯಾವ ಮಾಡಲ್ ಮೇಡಮ್ ಇದು? ಸರ್ ಶೆವರ್ಲೆ ಸ್ಪಾರ್ಕು 2011 ಮಾಡಲ್ ಇದೆ. ಇದು ಸೆಕೆಂಡ್ ಓನರು, 49,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಪ್ರೈಸ್ ಬಂದು 185 ಹೇಳ್ತಾ ಇದೀವಿ, ಸ್ಲೈಟ್ಲಿ ಹೆಚ್ಚು ಕಮ್ಮಿ ಮಾಡ್ಕೊಳ್ತೀವಿ. 1 ಇಯರ್ ವ್ಯಾರಂಟಿ ಕೂಡ ಇದೆ ಅದಕ್ಕೆ. 185 ಶೆವರ್ಲೆ ಸ್ಪಾರ್ಕ್ ಸ್ವಲ್ಪ ಜಾಸ್ತಿ ಆಗಲಿಲ್ಲ ಮೇಡಮ್ ಇದು? ಇಲ್ಲ, ಮೇಂಟೆನೆನ್ಸ್ ಆಗಿದೆ ಗಾಡಿ, ಕಂಡೀಷನ್ ಆಗಿದೆ. ಪೆಟ್ರೋಲ್ ಇಂಜನ್ ಇದು? ಹೌದು, ಪೆಟ್ರೋಲ್. ಮೈಲೇಜು ನಿಮಗೆ ಸಿಗುತ್ತೆ 17ವರೆಗೂ ಸಿಗುತ್ತೆ. ಇದಕ್ಕೂ ವಾರಂಟಿ ಇದೆಯಾ ಮೇಡಮ್? ಇದೆ, 1 ಇಯರ್ ವ್ಯಾರಂಟಿ ಇದೆ. ಕಾರಲ್ಲೇ ಸರ್ಟಿಫೈಡ್ ಆಗಿದೆ, ಕಾರಲ್ಲೇ ಕಾರ್ಡ್ ಇದೆ, ಸರ್ಟಿಫೈಡ್ ಕಾರ್ಡ್ ಇದೆ. ಸೊ ನಿಮ್ಗೆ 1 ಇಯರ್ ವ್ಯಾರಂಟಿ ಸಿಗುತ್ತೆ. ಕಂಡೀಷನ್ ಹೆಂಗಿದೆ ಮೇಡಮ್ ಗಾಡಿದು? ಗಾಡಿ ಕಂಡೀಷನ್ ಚೆನ್ನಾಗಿದೆ. ನಿಮಗೆ ಫ್ರಂಟ್ ಟು ಮಾತ್ರ ಪವರ್ ವಿಂಡೋ ಕೊಟ್ಟವ್ರೆ. ಗಾಡಿ ಸಾಲಿಡ್ ಇದೆ. ನಿಮ್ಗೆ ಈ ಥರ ಡ್ಯಾಶ್ ಬೋರ್ಡ್ ಕೊಟ್ಟವ್ರೆ. ಮಿಡಲ್ ನಿಮಗೆ ಸ್ಪೀಡೋಮೀಟರ್ ಸಿಗುತ್ತೆ. ಇಲ್ಲಿ ಮ್ಯೂಸಿಕ್ ಸಿಸ್ಟಮು, AC ಕಂಟ್ರೋಲ್ಸು, 5 ಸ್ಪೀಡ್ ಮ್ಯಾನ್ಯಲ್ ಗೇರ್ ಬಾಕ್ಸ್, ಈ ಥರ ಸ್ಟೀರಿಂಗ್ ವೀಲ್ ಇದೆ. ಫೀಚರ್ಸಲ್ಲೂ ಏನಿಲ್ಲ, ಬಟ್ ಗಾಡಿನೂ ಆ್ಯಾವ್ರೇಜು. ನಿಮಗೇನು ಇನ್ಶೂರೆನ್ಸು RC ಎಲ್ಲ ಮಾಡಿಕೊಡ್ತಾರೆ ಇವರೇ. ಗಾಡಿ ಡೀಸೆಂಟು. ಬನ್ನಿ ನೆಕ್ಸ್ಟ್ ಕಾರ್. ಏನು ಮತ್ತೆ ನೆಕ್ಸ್ಟ್ ಕಾರ್ ಬಂದು ಸೆಗ್ಮೆಂಟ್ ಕಿಂಗ್ ಇದು ಹಾಂಡಾ ಸಿಟಿ. ಮೇಡಮ್ ಎಷ್ಟು ಓಡಿದೆ ಮೇಡಮ್ ಇದು? ಹೋಂಡಾ ಸಿಟಿ ಇದು ಬಂದು 2015 ಮಾಡಲು, SMT, ಸೆಕೆಂಡ್ ಓನರು, 39,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಪ್ರೈಸ್ ಬಂದು ನಿಮಗೆ 645 ಹೇಳ್ತಾ ಇದ್ದಾರೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 1 ಇಯರ್ ವ್ಯಾರಂಟಿ ಕೂಡ ಇದೆ. ಇನ್ಶೂರೆನ್ಸ್ ಇದೆ ಗಾಡಿ ಜೊತೆ? ಇನ್ಶೂರೆನ್ಸ್ ಇದೆ. ನಾನು ಫೈನಲ್ ಪ್ರೈಸು 630 ತನಕ ಲಾಸ್ಟ್. ಪೆಟ್ರೋಲ್ ಇಂಜನಾ? ಪೆಟ್ರೋಲ್ ಇಂಜಿನ್. ಒಂದು ಮೈಲೇಜ್ ಅಂದಾಜು? ಮೈಲೇಜು ಒಂದು 15-16 ಸಿಗುತ್ತೆ. ವೇರಿಯಂಟ್ ಯಾವ್ದು ಮೇಡಮ್ ಇದು? SMT ಅಂದರೆ ಈ ಥರ ಡೋರ್ ಹ್ಯಾಂಡಲು, ಫ್ರಂಟ್ 4 ಪವರ್ ವಿಂಡೋ, ಔಟ್ಸೈಡ್ ಮಿರರ್ ನಿಮಗೆ ಮ್ಯಾನ್ಯುವಲ್ ಆಗಿ ಮಾಡಬೇಕು. ಈ ಥರ ನಿಮಗೆ ಸ್ಟೀರಿಂಗ್ ವೀಲ್ ಕೊಟ್ಟವ್ರೆ. ಸಾಫ್ಟ್ ಟಚ್ ಮೆಟೀರಿಯಲ್ ಯೂಸ್ ಮಾಡವ್ರೆ. ಕಂಪ್ನಿ ಫಿಟಲ್ ಮ್ಯೂಸಿಕ್ ಸಿಸ್ಟಮು, AC ಕಂಟ್ರೋಲ್ಸು, 5 ಸ್ಪೀಡ್ ಮೇಲೆ ಗೇರ್ ಬಾಕ್ಸು, ಸ್ಪೀಡೋಮೀಟರ್ ನೋಡಿ ಚೆನ್ನಾಗಿದೆ. ಸ್ಟೀರಿಂಗ್ ಮೇಲೆ ಬಟನ್ ಕೊಟ್ಟು. ಐ ಥಿಂಕ್ ಇದು ವಾಲ್ಯೂಮ್ ಅಪ್ ಆ್ಯಂಡ್ ಡೌನು. ನಿಮಗೆ ಕ್ರೂಸ್ ಕಂಟ್ರೋಲ್ ಕೊಟ್ಟಿಲ್ಲ. ಔಟ್ಸೈಡ್ ಮಿರರ್ಲಿಂದ ಅಡ್ಜಸ್ಟ್ ಮಾಡ್ಬೋದು ನೀವು. ಇಲ್ಲಿ ಕೊಟ್ಟವ್ರೆ ಬಟನ್ಸು. ಸೀಟ್ ನೋಡ್ರಿ, ಸಖತ್ ಕಂಫರ್ಟೇಬಲ್ ಸೀಟು. ಹೋಂಡಾ ಸಿಟಿ ಮೇನ್ ಅಲ್ಲಿ ರಿಯರ್ ಫುಲ್ಲು ಸ್ಪೇಸು. ನಿಮಗೆ ಫಿಕ್ಸ್ ಹೆಡ್ರೆಸ್ ಕೊಟ್ಟವ್ರೆ. ಗಾಡಿ ಫೀಚರ್ಸ್ ಅಲ್ಲಿ ಇದೆ, ನಾರ್ಮಲ್ ಫೀಚರ್. ಐ ಥಿಂಕ್ ನಿಮಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಕೊಟ್ಟವ್ರಲ್ಲಿ. ಗಾಡಿ ಚೆನ್ನಾಗಿದೆ. ಬನ್ನಿ ನೆಕ್ಸ್ಟ್ ಗಾಡಿ ಹೋಗೋಣ. ಈಗ ನಮ್ಮ ಹತ್ರ ಮಾರುತಿ ಝೆನ್ ಇದೆ. ಯಾವ ಮಾಡಲ್ ಮೇಡಮ್ ಇದು? ಇದು 2002 ಮಾಡಲು, 3rd ಓನರು, 3rd ಪಾರ್ಟಿ ಇನ್ಶೂರೆನ್ಸ್ ರನ್ನಿಂಗಲ್ಲಿದೆ. ಆ್ಯಂಡ್ ಫ್ರೆಶ್ FC ಮಾಡಿಸ್ಕೊಡ್ತೇವೆ. 140 ಹೇಳ್ತಾ ಇದ್ದೀವಿ, ನೆಗೋಷಿಯಬಲ್ ಆಗುತ್ತೆ. 140 ನೆಗೋಷಿಯಬಲು. ಯಾವ ಓನರು? ಇಟ್ಸ್ 3rd ಓನರ್. ಇದು 3rd ಓನರು. ಇನ್ಶೂರೆನ್ಸು ನಾವು ಫ್ರೆಶ್ ಮಾಡಿಸ್ಕೊಡ್ತೇವೆ. ಎಲ್ಲ ಗಾಡಿಗೆ ನೀವು ಮಾಡ್ಕೊಡ್ತೀರಾ ಏನು? ಇಲ್ಲ, ಅದು ಓಲ್ಡ್ ಮಾಡೆಲ್ ಅಲ್ವಾ, ಪ್ರೈಸ್ ಸ್ವಲ್ಪ ಹೈ ಇರುತ್ತೆ, ಅದರಿಂದ FC ಇನ್ಶೂರೆನ್ಸ್ ನಾವು ಮಾಡಿಸ್ಕೊಡ್ತೇವೆ. ಕಂಡೀಷನು
ಕಂಡೀಷನ್ ಬಂದು ಚೆನ್ನಾಗಿದೆ. ಇದು VLX ಟಾಪ್ ಎಂಡ್ ಮಾಡಲ್, ಜೆನ್ನಲ್ಲಿ ಟಾಪ್ ಎಂಡ್ ಮಾಡಲು. ಜನರಲ್ ಟಾಪ್ ಏರ್ ಈ ಥರ ಸೆಂಟ್ರಲ್ ಲಾಕಿಂಗ್ ಎಲ್ಲ ಸಿಗುತ್ತೆ ಗಾಡಿಯಲ್ಲಿ. ಫ್ರಂಟ್ ಟು ಮಾತ್ರ ಪವರ್ ವಿಂಡೋ ಕೊಟ್ಟವ್ರೆ, ಸ್ಟೇರಿಂಗ್ ವೀಲು ಬಟನ್ಸ್ ಕೊಟ್ಟಿಲ್ಲ, ನಾರ್ಮಲ್ಲು 160 ಟಾಪ್ ಸ್ಪೀಡ್ ಬರ್ದವ್ರೆ. ಇಂಟೀರಿಯರ್ ಚೆನ್ನಾಗಿದೆ, ಬಟ್ ಫೀಚರ್ಸ್ ಇಲ್ಲ ಅಷ್ಟೊಂದು. ನಿಮಗೆ ಒಂದು ನಾರ್ಮಲ್ ಫೀಚರ್ಸ್ ಕೊಟ್ಟ, ಒಂದು ಮ್ಯೂಸಿಕ್ ಸಿಸ್ಟಮು, AC ಕಂಟ್ರೋಲ್ಸು, 5 ಸ್ಪೀಡ್ ಮ್ಯಾನ್ಯುವಲ್ ಗೇರ್ ಬಾಕ್ಸು, ಸೀಟ್ ನೋಡ್ರಿ ಒಂದ್ಸತಿ. ಸೀಟು ಚಿಕ್ಕದು ಬಟ್ ತುಂಬ ಚೆನ್ನಾಗಿದೆ, ನ್ಯೂ ಇದೆ, 5 ಸೀಟರ್ ಗಾಡಿ. ನಿಮಗೆ ಹಿಂದಗಡೆ ಹೆಡ್ರೆಸ್ ಸಿಗಲ್ಲ. ಗಾಡಿ ಫೀಚರ್ಸ್ ಇಲ್ಲ, ಬಟ್ ತುಂಬ ಚೆನ್ನಾಗಿದೆ, ಲುಕ್ಕಲ್ಲೂ ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ. ಬನ್ನಿ ನೆಕ್ಸ್ಟ್ ಕಾರ್ ಹೋಗೋಣ. ಈಗ ನಮ್ಮ ಹತ್ರ ನೆಕ್ಸ್ಟ್ ಕಾರ್ ಬಂದು ಲೆಜೆಂಡ್ರಿ ಕಾರ್, ಇದು ಮಾರುತಿ 800. ಮೇಡಮ್ ಯಾವ ಮಾಡೆಲ್ ಮೇಡಮ್ ಇದು? ಸರ್ ಇದು 1997 ಮಾಡಲು, ಸೆಕೆಂಡ್ ಓನರ್ ಇದೆ ಗಾಡಿ. ವಿತ್ FC ಇನ್ಶೂರೆನ್ಸ್ ಫ್ರೆಶ್ ಮಾಡಿಸ್ಕೊಡ್ತೀನಿ ನಿಮ್ಮ ಹೆಸರಲ್ಲಿ. ಅದು ಗಾಡಿ ಪ್ರೈಸ್ ಬಂದು 85 ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. 85 ಹೇಳ್ತಾವ್ರೆ, ನೆಗೋಷಿಯಬಲ್ ಆಗುತ್ತೆ. ಇದು ಓನರು ಸೆಕೆಂಡ್ ಓನರು. ಸೆಕೆಂಡ್ ಇನ್ಶೂರೆನ್ಸು ನೀವು ಮಾಡಿಕೊಡ್ತೀರಾ? ಇನ್ಶೂರೆನ್ಸ್ ಮತ್ತೆ FC ಎರಡು ಫ್ರೆಶ್ ಮಾಡಿಸ್ಕೊಡ್ತೇವೆ. ನೀವೇ ಮಾಡಿಕೊಡ್ತೀರಾ? ಕಂಡೀಷನ್ ಹೆಂಗಿದೆ ಮ್ಯಾಮ್ ಗಾಡಿದು? ಗಾಡಿ ಕಂಡೀಷನ್ ಚೆನ್ನಾಗಿದೆ. ಇಷ್ಟು ಹಳೆ ಗಾಡಿ ಅಂದರೆ ಇದಕ್ಕೂ ಒಂದು ವಾರಂಟಿ ಇದೆಯಾ? ಇದೆ, ಇದಕ್ಕೂ ವಾರಂಟಿ ಕೊಡ್ತೇವೆ. ಇಂಜಿನ್ ವಾರಂಟಿ? ಹೌದು. ಫೈನಲ್ ಪ್ರೈಸು ಫೈನಲ್ಗಿಂತ ಫೈನಲ್ ಲಾಸ್ಟ್ ಹೇಳ್ಬಿಟ್ರು. ಇಲ್ಲ, ಅದು ಓನರೇ ಬರ್ತಾರೆ, ಡೈರೆಕ್ಟ್ ಓನರ್ ಬರ್ತಾರೆ, ಮಾತಾಡ್ತಾರೆ.